ಬಂದ್ಬಿಟ್ಟಿದೆ ಹಿಂಗೆ 500 ರೂಪಾಯಿ ತೆಗೆದಿದ್ದು ಕೊಟ್ಟ ಹಿಂಗೆ ಯಾಕೆ ಚಮ್ಮದೆ ಗುಲ್ದಾರ್ ಕೊಡೋದ ನಾವ್ಯಾವುದು ಮಾರ್ಗಿರ ಕೈ ಇಟ್ಟಿಲ್ಲಪ್ಪ ಯಾವ ಅಕ್ಕಿನೂ ಕೊಡೋದಿಲ್ಲ ಏನೋ ನಡಿ ಅಂದಿಲ್ಲ ಒಟ್ಟಿನಲ್ಲಿ ಯಾರಿಗಾನ ಕೊಟ್ಟರು ನಿನಗೆ ಮಾತ್ರ ಕೊಡೋದಿಲ್ಲ ಅಂದಿಲ್ಲ ಹಂಗೆ ಹಂಗಲ್ಲ ನಮಗೆ ಗರಿ ಆಡೋದು ಶುದ್ಧವಾಗಿ ಸ್ಟೈಲು ಎಲ್ಲ ಚೆನ್ನಾಗಿದೆ ನಮ್ಮ ಮನೇಲಿ ರಾಗಿ ಇಲ್ಲಾಂದ್ರೆ ನಮ್ಮ ಗೂಡಲ್ಲಿ 5 ನಿಮಿಷ ಇಡಲ್ಲ ಈ ಕೆಲವು ಏನು ತಡಿ ಪಡಿ ಇಲ್ಲೆಲ್ಲ ಆಡ್ಕೊಂಡಿರ್ತದಲ್ಲ ತಲೆನೋವು ಬಿಡ್ತದೆ ಇದು ಹಂಗಲ್ಲ ನೀವು ಬಿಟ್ಟಾಗಲ್ಲ ಅಂದ್ರೆ ಇಬ್ರು ಒಳ್ಳೆ ಅಕ್ಕಿಬಿಟ್ಟ ನಡಿ ನೋಡೋಣ ಅನ್ನೋದು ಆ ಥರ ಅಕ್ಕಿಬಿಟ್ಟು ನಗೀನ ವಾಲ್ಟಿ ಮಕ್ಷಿ ಮತ್ತೆ ಗುಲ್ದಾರು ಚಾಂಬೂರ್ ಗುಲ್ದಾರು ಸಿದ್ದಿಂಗ್ ಗುಲ್ದಾರು ಆಮೇಲೆ ನಮ್ಮ ಟವರ್ ಗಂಡು ಎಲ್ಲ ಜಾತಿನೂ ಮಿಕ್ಸ್ ಇದೆ. ಸೊ ಈ ಅಕ್ಕಿ ಈ ಚಾಮುನದ ಆಡ್ತಲ್ಲ ಒಂದು 10 ವರ್ಷ ಗುಲ್ದಾರು ಅದು ಮಗನ್ ಮಗ ಅಣ್ಣ ಇದು ನಿಮ್ಗೆ ಯಾವ ತರ ಬಂತು? ಇದು ಹೆಂಗ್ ಬಂತಂದ್ರೆ ಇದು ಅಪ್ಪ ಅಪ್ಪಡ ಮನೆಗೆ ತಂದಿದ್ದು ಆದ್ರೆ ಇದು ಒಂದು ಇತಿಹಾಸ ಇದೆ, ಸ್ಟೋರಿ ಇದೆ ಇರೋದು. ಇದು 2003-4 ನನಗೆ ಎಲ್ಲ ಹೊರಗಡೆ ಹೋಗಿದ್ದೆ ಬನಶಂಕರಿ ಕಡೆ. ಬರ್ಬೇಕಾದ್ರೆ ಬಟ್ಟಿ ಮನೆ ಹತ್ರ ಬಂದೆ. ಬಟ್ಟಿ ಮನೆ ಹತ್ರ ಬಂದಾಗ ಚಾಮನು ಬಟ್ಟಿನೂ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು. ಮಾತಾಡ್ಬೇಕಾದ್ರೆ ಬಟ್ಟಿ ಗೆಲ್ದೆ ಏನೋ ಯಾವ್ದನ್ನ ಅಕ್ಕಿ ಇದೆಯೋ ಸೇಲ್ಗಿಲ್ಲ ಅಂದೆ. ಯಾವುದು ಇಲ್ಲ ಅಂದ. ಸರಿ ಅಲ್ಲೇ ಪಕ್ಕ ಇದ್ದಲ್ಲ ಚಾಮ, ನನ್ನದು ಇದೆ ಒಳ್ಳೆ ರೇಟ್ ಕೊಟ್ಟರೆ ಕೊಡ್ತೀನಿ ಅಂದ. ಸರಿ ನನಗೇನಪ್ಪ ಒಳ್ಳೆಗೆ ಕೂಡ ಕೊಡ್ತೀನಿ ಅಂದಿಲ್ಲ. ಸರಿ ಅಲ್ಲಿಂದ ಅವ್ನು ಕುಮಾರಸ್ವಾಮಿ ರೇಟ್ಗೆ ಹೋದ್ವಿ. ಹೋದಾಗ ಒಂದು ತಾಮ್ರಲ್ ಗಂಡುನು ಈ ಗುಲ್ದಾರ್ ಗಂಡು 2 ತೋರ್ಸ್ದಾಗ ಎಷ್ಟು ಅಂತ ಗೆಲ್ದೆ 500 ರೂಪಾಯಿ ಆಗತ್ತಂದ. ಆಯ್ತು 500 ರೂಪಾಯಿ ಆಗಲಿ ಅಂದ್ಬಿಟ್ಟು 500 ರೂಪಾಯಿ ಕೊಟ್ಟು 2 ಗಂಡು ತಗೊಂಬಂದೆ. ತಗೊಂಬಂದು ನಮ್ಮ ಮನೇಲಿ ಇಟ್ಕೊಂಡಿದ್ದೆ. ತಂದ್ಬಿಟ್ಟು ಜೊತೆ ಆಗ್ದಿಲ್ಲ. ಜೊತೆ ಆಗ್ದಾಗ ಏನ್ಮಾಡಿದ್ರು ಈ ಗುಲ್ದಾರಲ್ಲಿ ಮೊಟ್ಟೆ ಕುಡ್ದು, ತಾಮ್ರಲ್ಲಿ ಮಾಯ ಇರಲಿಲ್ಲ. ತಗೊಂಡಾಗಿಂದ ಅವಾಗ ಏನು ಮಾಡೋದು ಚಾಮನ್ ಅರ್ಧ ದಿನ ಚಾಮ ಆಗಲಿ ಸಾದಾ ಆಗಲಿ ಎಲ್ಲ ಬರೋರು ಹೋಗೋರು, ಇಲ್ಲ ಮತ್ತೆ ದಿನ ಬರೋರು ಇರೋರು ಮಧ್ಯಾಹ್ನ ಕೂತ್ಕೊಂಡು ಸಂಜೆವರೆಗೆ ಇಟ್ಬಿಟ್ಟು ಹೋಗೋರು. ಸರಿ ಚಾಮನ್ಗೆ ಬೈದೆ, ಏನ ಮಾಯ ಇಲ್ದಿರ ಕೊಟ್ಟಿದ್ಯಾ, ಈ ಗಂಡು ಬದಲು ಬೇರೆ ಕೊಡು ಅಂದೆ. ಅವ್ನು ಹೇಳಿದೆ ಇಲ್ಲಲ್ಲ ನಾನು ಸ್ವಲ್ಪ ಅವ್ನು ಯಾರೋ ಮುಸ್ಲಿಮ್ಸ್ ಹೇಳ್ದ, ಅವನತ್ರ ತಂದೆ ನನಗೂ ಗೊತ್ತಿಲ್ಲ, ನಾನು ಅಕ್ಕಿ ಎಲ್ಲ ಕೊಡಲ್ಲ ಅಂದ. ಹೌದಾ ಸರಿ ಬೇಡ ಬಿಡಂದ. ಹಿಂಗೆ ನಮ್ಮ ಹಬ್ಬಡಲ್ಲ ನಮ್ಮ ಹತ್ರ ಬೇಡ ಹಾಕೊಂಡು ಮಾರ್ಕೆಟ್ಗೆ ಕೊಡು ಅಂತ ಕೊಟ್ಬಿಡೆ. ತಮ್ರಲ್ಲಿ ಗಂಡನ್ನ ಕೊಟ್ಬಿಡೆ. ಸರಿ ಗುಲ್ದಾರ್ ಗಂಡ ಏನು ಮಾಡಿ ಜೊತೆ ಹಾಕೊಂಡೆ ಇದ್ದೆ. ಜೊತೆ ಹಾಕೊಂಡು ಕೊನೆಗೆ ಏನದು ಅವ್ನು ನನಗೆ ಕೊಡ್ಬೇಕಾರೆ ಅವ್ರ ಮನೇಲಿ ಒಂದು ಮರಿ ಮಾಡಿಸ್ಕೊಂಡಿದ್ದ. ಅದರಲ್ಲಿ ಒಂದು ಮರಿ ಇದ್ದು ಅವನ ಮಾಡೋದು ದೊಡ್ಡದಾದ್ಮೇಲೆ ಮರಿ ಬಿಟ್ಟು ಆಡಕ್ಕೆ ಪಟ್ಟ ಎಲ್ಲ ಬಿಟ್ಟು ಆಡಕ್ಕೆ ಬಿಟ್ಟಿರೋ ಅದೇನ್ ಮಾಡೋದು ಸಂಜೆ ಅವ್ರಿಗೆ ಆಡ್ಬಿಡ್ತು. ಸಂಜೆ ಅವ್ರಿಗೆ ಆಡ್ಬೇಕಾದ್ರೆ ಏನ್ ಮಾಡ್ದ ಬಟ್ಟಿ ನನ್ನ ಮಚ್ಚ ಪ್ರಕಾಶನ ಒಂದ್ ದಿವಸ ಫುಲ್ ಅಲ್ಲೇ ಕುಣಿಸ್ಕೊಂಡು ಮಾಡಿ ಮೇಲೆ ಪಾರ್ಟಿ ಮಾಡ್ಕೊಂಡು ಈ ಆಡ ಅಕ್ಕಿನೆಲ್ಲ ನೋಡ್ದ. ಕೊಟ್ಟಾದ್ಮೇಲೆ ಏನ್ ಮಾಡಿದ್ರು ಮಡ್ಜ ಪ್ರಕಾಶ ಅನ್ನೇ ಗಂಡು ಜರಮ್ ಕೊಟ್ಬಿಡಿ ಅಂತ ಕೇಳನೆ. ಸರಿ ಬಾ ನಾಳೆ ಅಲ್ಲಿ ಹೋಗಿ ಅಪ್ಪ ಏನಿದ್ರು ಕೊಟ್ಬಿಡ್ತೇನೆ ಬಾ ಹೋಗೋಣ ಅಂತ ಬಂದೇನೆ. ಸರ್ ಅವ್ನು ಬಂದೆಡ್ಗೆ ನಾವಲ್ಲೆಲ್ಲ ಕೂತ್ಕೊಂಡಿದ್ವಿ 11:30 12 ಗಂಟೆ ನಮ್ಮ ಆಫೀಸಲ್ಲಿ ಈ ಕಡೆ ನಮ್ದು ಪಾರ್ಲಿ ಗೂಡಲ್ಲಿ ಕೂತ್ಕೊಂಡು ಚೌಕ ಓಡಾಡ್ತಿದ್ವಿ. ಬಂದ್ಬಿಟ್ಟಿದೆ ಹಿಂಗೆ 500 ರೂಪಾಯಿ ತೆಗೆದಿದ್ದು ಕೊಟ್ಟ ಹಿಂಗೆ ಯಾಕೆ ಚಮ್ಮದೆ ಗುಲ್ದಾರ್ ಕೊಡೋದ ನಾವ್ಯಾವುದು ಮಾರ್ಗಿರ ಕೈ ಇಟ್ಟಿಲ್ಲಪ್ಪ ಯಾವ ಅಕ್ಕಿನೂ ಕೊಡೋದಿಲ್ಲ ಏನೋ ನಡಿ ಅಂದಿಲ್ಲ ಒಟ್ಟಿನಲ್ಲಿ ಯಾರಿಗಾನ ಕೊಟ್ಟರು ನಿನಗೆ ಮಾತ್ರ ಕೊಡೋದಿಲ್ಲ ಅಂದಿಲ್ಲ. ಯಾಕೆ ಅದ ಅಲ್ಲ ಕಣ ಯಾವ ಅಲ್ಲ ಅವತ್ತು ಮಾಯ ಕೇಳೋದಕ್ಕೆ ನನಗೆ ಗೊತ್ತಿಲ್ಲ ಕಲಿಂಪ್ ಕೊಟ್ಟಿದ್ದು ಗಂಡು ಅಂತ ಹೇಳಿದೆ ನೀನು, ನಿನ್ಗೆ ಯಾವನ್ಗಾನ ಕೊಟ್ಟರು ನಿನಗೆ ಅಕ್ಕಿ ಕೊಡೋದಿಲ್ಲ ಅಂತ. ಸರಿ ಆಮೇಲೆ ನಮ್ಮ ಜೊತೆಲಿ ಚೌಕ ಮಾಡ್ಕೊಂಡು ಸಂಜೆವರೆಗೂ ಕೂತಿದ್ದ. ಕೂತ್ಕೊಂಡಾದ್ಮೇಲೆ ಸರ್ ಹಂಗಲ್ಲಿ ಹೋಗ್ಬೇಕಾದ್ರೆ ಇವರೆಲ್ಲ ಅಷ್ಟೊತ್ತಿಗೆ ನಮ್ಮ ಅಜ್ಜ ಪ್ರಕಾಶ ಬಟ್ಟಿ ಹಿಂಸೆ ಕೊಡದ್ರಿ. ನಿಮ್ಮ ಮರಿ ಜೊತೆ ಅದ್ರ ಬಿದ್ದಿರೋ ಜೊತೆ ಹೊಡೆಯೋದು ಬೇಡ, ಬೇಕಾದ್ರೆ ನಿನ್ಗೊಂದು ಜೊತೆ ಮರಿ ಕೊಡ್ತೀನಿ, ಅವನ ಜೊತೆ ಮರಿ ಹಿಡ್ಕೋತಾನೆ, ಆ ಜೊತೆ ಹೊಡೆಯೋದು ಬೇಡ ಕೊಟ್ಬಿಡು ಅಂದ. ನಾನು ಹೇಳಿದೆ ಅವ್ನು ನನ್ನ ಮಗ ಮಾಡಿರೋ ಕೆಲಸಕ್ಕೆ ಕೊಡೋದು ಬೇಡ ಹಂಗೆ ಅನ್ಕೊಂಡಿದ್ದೆ. ಕೊನೆ ನನಗೂ ಸಾಯಂಕಾಲದವರೆಗೂ ಮನ್ಸು ಬರಲಿಲ್ಲ. ಸರಿ ರಿಕ್ವೆಸ್ಟ್ ಅಲ್ಲ ಇವನು ಹೇಳಿಲ್ವ ಜಿಗ್ನೆ ತರ ಅನ್ಕೊಂಡ್ಬಿಟ್ಟಿದ್ದೆ. ರಾತ್ರಿವರೆಗೂ ಅನ್ಕೊಂಡ್ಬಿಟ್ಟಿದ್ದ. ಕೊನೆಗೆ ಏನು ಬೇಜಾರಾಗ್ಬಿಟ್ಟು ಕೊನೆಗೆ ಏನು ಮಾಡಿದೆ ಆಯ್ತು ಇನ್ನೊಂದ್ಸಲಿ ಕೊಡ್ತೀನಿ ಅಂದೆ. ಇಲ್ಲಿ ಯಾವುದೋ ಹೆಣ್ಗಾಕ್ ಬಿದ್ದೆ ಮೊಟ್ಟೆ ಸುಮ್ಮನೆ ವೇಸ್ಟ್ ಮಾಡಬೇಡ, ಬಂದ್ಬಿದ್ದೆ ಹೆಣ್ಣು ಚೂಡಲ್ಲಿದೆ ಕೊಡು ಅಂತೇಳಿ ಕೊನೆಗೆ ರಾತ್ರಿ ಸಾಯಂಕಾಲದಲ್ಲೇ ಮೊಟ್ಟೆ ತೆಗೆದು ಬೇರೆಯವ್ರಿಗೆ ಟಿಪಾಯಿಸಿ ಈ ಗಂಡು ಕೊಟ್ಟು ಕಳಿಸಿ. ಗಂಡು ಕೊಟ್ಟ ಮೇಲೆ ನಾವೇನೋ ಒಂದೇ ಒಂದು ದಿವಸ ಬಿಟ್ಟಿಲ್ಲ, ಅಲ್ಲಿ ಕೊನೆಗೆ ಅಲ್ಲಿ ಗಂಡು ಅಲ್ಲೇ ಉಳ್ಕೋತು. ಅದರಲ್ಲಿ ಒಂದು ಮಗ 10 ವರ್ಷ ಆಡ್ತಾ ಇತ್ತು ಗುಲ್ದಾರ್. ಕೊನೆಗೆ ಆ ಗುಲ್ದಾರ್ ಏನು ಮಾಡಿದ ಆಡ್ಬೇಕಾದ್ರೆ ಈ ಅಬೋಡನೂ ನಮ್ಮ ಮಾಸ್ತಮ್ಮಡಿ ಏನು ಮಾಡಿದ್ರು ಚಾಮನ್ ಮನೆಗೆ ಎಲ್ಲ ಓಡ್ಬರು ಅಲ್ಲ ಫ್ರೆಂಡ್ಗಳಾಗಲ್ಲ ಎಲ್ಲ ಬರೋರು. ಒಂದು ಶ್ರೀರಾಮ್ಪುರದಲ್ಲಿ ಒಂದು ಲಾಟ್ ಎತ್ತಿದ್ರು. ಲಾಟ್ ಎತ್ಬಿಟ್ಟು ಏನು ಮಾಡಿದ್ರು ಅಲ್ಲಿ ಒಂದು ಸಬ್ಜಾ ರಕ್ತದಲ್ಲಿ ಒಂದು ಹೆಣ್ಣಿತ್ತು. ಆ ಸಬ್ಜಾ ರಕ್ತದ ಹೆಣ್ಣು ತೊಡಗಿ ಮಾಸ್ತರ್ ಮಾಡಿ ಇದಕ್ಕೆ ಹಾಕು ಚಾಮ ಅಂತ ಹೇಳಿ ಕೊಟ್ಟರು. ಅದ್ರಲ್ಲಿ ಹುಟ್ಟಿದೆ ರೇಗ್ದಾರ್ ಪಡ ಅಬ್ಬಣ ಮನೇಲಿ 12:57 ನಿಮಿಷ ಆಡ್ದಲ್ಲ ಫಸ್ಟ್ ಟೈಮು, ಅದೆಲ್ಲ ಅದೇ ಬ್ಲೇಡ್ಗೆ ಅಲ್ಲೇನೆ. ಆಮೇಲೆ ಮಲೇಶ್ ಶ್ರೀನಿವಾಸ್ ಮನೆಗೆ ಆಡ್ದು ಅದು ತುಮಕೂರಲ್ಲಿ ಕೊಟ್ಟ, ಮದ್ದೂರಲ್ಲೋ ಎಲ್ಲ ಅಲ್ಲೂ ಕೊಟ್ಟ, ಅವನು ಎಲ್ಲ ಕಡೆ ಕೊಟ್ಟ ಅಕ್ಕಿ ಆಡ್ಕೊಂಡು. ಆಮೇಲೆ ದಿನ ಬಂದು ಅನ್ನೋದೇನೆ ಚಾಮ ಹಂಗೆ ಟೈಮ್ ಆದ್ಮೇಲೆ ಗಂಡಲ್ಲ ಚಾಮ ಆಡಿತಲ್ಲ ಅಲ್ಲಿ ಇನ್ನ 2 ಒಂದು ಗುಲ್ದಾರು ಒಂದು ರೇಗ್ದಾರು ಅವ್ರ ಮನೆ ಕೊಟ್ಟಿದ್ದ.
ಅಬೋಡ ಅಂತ ಅಕ್ಕಿಗಳು ಮಾಡಿ ಇಟ್ಕೊಂಡಿಲ್ಲ. ಕೊನೆಗೆ ಒಂದ್ ದಿವಸ ಗೊತ್ತಾಯ್ತು ಈ ಗಂಡು ಕೊಡು ಅಂತ ಹೇಳಿ ನಾನ್ ತರ್ಸ್ಕೊಂಡೆ. ಚಾಮರಾಜನ್ ಒಂದು ತರ್ಸ್ಕೊಳ್ಳಿಲ್ಲ. ಕೊನೆಗೆ ಅಬ್ಬಡ ಮನೆಗೆ ಹೋದಾಗ ಈ ಗಂಡು ಕೊಡು ಅಂತ ಇಸ್ಕೊಂಬಂದೆ. ಈ ಗಂಡು ಇಸ್ಕೊಂಡು ರಾಜೇಂದ್ರ ಕೋಡಳ್ಳಿ ರಾಜೇಂದ್ರ ಇದ್ದಾರಲ್ಲ ಅವನತ್ರ ಒಂದು ಹೆಣ್ಣು ತರ್ಸ್ಕೊಂಡು ಆ ಹೆಣ್ಣಿಗೆ ಹಾಕ್ಬಿಟ್ಟಿದೆ ಇದು. ಕೋಡಳ್ಳಿ ರಾಜೇಂದ್ರ ಇದ್ದಾರಲ್ಲ ಅವನತ್ರ ಒಂದು ಹೆಣ್ಣು ತರ್ಸ್ಕೊಂಡೆ ಧೂಮ ರೇಗ್ದರು. ಈಗ ರೇಗ್ದರ್ಗೆ ಹಾಕಿ ಹುಟ್ಟಿದೆ ಇದು. ಇದಕ್ಕೆ ಏನ್ ಮಾಡಿದೆ, ಇದು ಒಂದು ಶರ್ಮ ಅಥವಾ ಒಂದು ತಾಮ್ರ ಹೆಣ್ಣು ತರ್ಸ್ಕೊಂಡೆ. ತಾಮ್ರ ಹೆಣ್ಣು ತಂದು ಇದಕ್ಕೂ ತಾಮ್ರ ಹೆಣ್ಣಿಗೆ ಒಂದು ಧೂಮಪಟ್ಟ ಈ ಕೆಂಗೇರಿ ಅಮಾಮಾಚಾರದಲ್ಲಿ 12 ಅವರ್ 57 ನಿಮಿಷ ಆಡ್ತು ಬಸ್ ಗ್ಯಾರೇಜ್ ಮೇಲೆ. ಈ ಕೊರೋನಾ ಟೈಮಲ್ಲಿ ಆಡ್ಬಿಟ್ಟು ಕೊನೆಗೆ ಬಸ್ ಮೇಲೆ ಬಿದ್ದೈತು. ಅದಕ್ಕೆ ಬಸ್ಸು ಛತ್ರಿ ಎರಡು ಒಂದೇ ಗೋಲು ಬಾಜಿ ದಾಸಿ ಇದ್ದು ಪಾಪ ಅಲ್ಲೇ ಬಿದ್ದೈತು. ಅದು ಫೋಟೋ ಆಡಿದ್ದು ಇದೆ, ಆ ದಿನಾನೂ ಇದೆ, ರೆಕಾರ್ಡು ಕೊಡ್ತೀನಿ ನಿಮ್ಗೆ. ಆಮೇಲೆ ಈ ವರ್ಷ ಆಡ್ತಲ್ಲ, ಈ ವರ್ಷ ಇದ್ರ ಮಗಳಲ್ಲಿ ಆಡಿದ್ ಗುಲ್ದಾರು. ಈಗ ಇದ್ರ ಮಗಳಲ್ಲಿ ಆಡಿರೋದು ಗುಲ್ದಾರು. ಇದ್ರ ಮಗಳು ಇದೆ ಅದು ಗುಲ್ದಾರು. ಕೊಡಿ ಸರ್ ಮಗಳ. ಅಣ್ಣ ಬಿಡು ಅಣ್ಣ, ಇದೇನ ಅಣ್ಣ ಆಡಿದ್ದು? ಇಲ್ಲ ಆಡಿದಲ್ಲ, ಅಮ್ಮ ಆಡಿದ. ಅಮ್ಮ ಅಮ್ಮ ಮಗ, ಅಮ್ಮ ಮಗ. ಅಪ್ಪದ್ ಕೊಡು, ಅದು ಗಂಡು ಕೊಡು ಬಿಡು. ನೋಡಿ ಇದು ಅಪ್ಪ, ಇದು ಅಪ್ಪ, ಇದು ಗಂಡು, ಇದು ಹೆಣ್ಣು. ಇದ್ರ ಮಗ ಈ ವರ್ಷ ಆಡಿದ್ದು ಗುಲ್ದಾರು. 8 ಅವರ್ 50 ನಿಮಿಷ ಚಾಮುಂಡಿಗೆ ಬಿಸಿಲು ಮಾರಮ್ಮನ್ಗೆ. ಒಳ್ಳೆ ಬಿಸಿಲಲ್ಲೇನೋ ಆಡ್ತು ಅಂತ ಕೇಳ್ಪಟ್ಟೆ. ಇಲ್ಲ ಇಲ್ಲ, ಇದು ಮಾಮೂಲಿ ವೆದರ್ ಆಡ್ತು. ಇದು ಅದು ಮಕ್ಷಿ ಬಿಸಿಲಲ್ಲಿ ಆಡಿದ್ದು. ಇದು ಮಾಮೂಲಿ, ಇದು 12 ಅವರ್ ಮೇಲೆ ಅಕ್ಕಿ. ಇದು ಜೋರ್ ಮಳೆಲಿ, ಇದು 8 ಗಲಿ ಪಟ್ಟ. ಇದು ಗರಿಯೆಲ್ಲ ಮುರ್ಕೊಂಡು ಹುಟ್ಟಿದ ಗರಿಯಲ್ಲಿ ಆಡಿದ್ದು. ನೋಡಿ ಸ್ನೇಹಿತರೆ, ಒಂದು ಒಳ್ಳೆ ಆಡೋ ಅಕ್ಕಿ ಯಾವ ತರ ಒಂದು ಹುಕ್ಕುಂ ಪ್ಯಾಟರ್ನ್ ಅಲ್ಲಿ ಇರ್ಬೇಕು ಅಂದ್ರೆ ಈ ಪ್ಯಾಟರ್ನ್ ಅಂತ ನಾನ್ ಸಜೆಸ್ಟ್ ಮಾಡ್ತೀನಿ. ಕರೆಕ್ಟ್ ಅಣ್ಣ? ಇದು ನೋಡಿ, ಇದು ಬಂದ್ರೆ ನಮ್ಗೆ ದೊಡ್ಡ ಗುಲ್ದಾರ್ ಗಂಡಲ್ಲಿ ಬಂದಿರೋದು, ತಿರಾವಲಲ್ಲಿ ಬಂದಿರೋದು. ಇದು ಆಡಿದ್ದು ತಮ್ಮನೇ. ಈಗ ಆಡ್ದಲ್ಲ ಮಕ್ಷಿ, ಸ್ವಂತ ಅಣ್ಣ. ಹೈ ಕ್ಲಾಸ್ ಆಗಿದೆ. ಇದ್ರದ್ದು ಒಂದು ಭಯಂಕರ ಹಿಸ್ಟ್ರಿ ಇದೆ ಅಂತ ಹೇಳ್ತಾ ಇದ್ರಿ. ಈ ಸಬ್ಜಾ ಗಂಡ್ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ನಮ್ಮ ವ್ಯೂವರ್ಸ್ಗೆ. ಇದು ಬಂದು ಮಾವಳಿ ಗಂಡ ಅಂತ ನಮ್ಮ ಜಮೀರ್ ಕೊಟ್ಟಿದ್ದು. ಅಮ್ಮ ಬಂದ್ಬಿಟ್ಟು ಷಣ್ಮುಖ ಮೇಲೆ ಒಂದು ಸಬ್ಜೆಕ್ಟ್ ಇರ್ತಿದೆ, ಅದು ಕೊನೆಗೆ ಉಮಾಮದೇವ್ರಿಗೆ ಮಾರ್ಬಿಟ್ಟೋದು. ಅದ್ರಲ್ಲಿ 8 ಪಟ ಇತ್ತು. ಈ ಅಪ್ಪ ಬಂದು ಮಾವಳಿ ಗಂಡ ಧೂಮ ಗಂಡು. ಅದಕ್ಕೆ ಬಿಟ್ಟಿದೆ. ಭಗವಾನ್ ಮನೇಲಿ 5:38 5:48 ಬಿಟ್ಟ. ಅಂದ್ರೆ ಬೆಳಗಿನ ಜಾವ 5:48 ಬಿಟ್ಟ. ಅದು ಹೊತ್ತು ಸಂಜೆ 4:00 ಜೋರ್ ಮಳೆ ಬಂದು ಮುಂದೆ ಬಿದ್ದೈತು. ಅದು ಚಾನ್ಸ್ಗೆ ಏನೋ ಬಿಟ್ಟ. ಒಂದು 6 ಅವರ್ 7 ಅವರ್ ಆಡ್ತು ಈ ಲೈನ್ ಬಗ್ಗೆ. ಆಮೇಲೆ ಇನ್ನೊಂದು ಇದೆ, ಅಣ್ಣ ಬಂದ್ಬಿಟ್ಟು ವೆಂಕಟೇಶ್ ಇದ್ದಾನಲ್ಲ ಬೆಳಿಗ್ಗೆ ಹೊಸಕೆಳ್ಳಿ, ಅವ್ರ ಮನೆಗೆ ಇಲ್ಲೇ ತೊಡಗಿ ಅಣ್ಣ ಬೇಕು ಅಂತ ಹೇಳೋದು ಕೊಟ್ಟೆ. ಬಾಲ ಕಟ್ಕೊಂಡೆ ಸೀಲ್ಗೆ 10 ಅವರ್ ಆಡಿದೆ. ಬಾಲ ಕಟ್ಕೊಂಡೆ ಮಾಮೂಲಿ ಅವ್ರ ಪರ್ಸನಲ್ ಏನೋ ಪಂದ್ಯಗಳು ಹಾಕೊಂಡಿರ್ತಾರೆ, ಅದಕ್ಕೆ ಸಿಕ್ಕಿಲ್ಲ. ಟೂರ್ನಮೆಂಟ್ಗೆ 10 ಅವರ್ ಸೀಲ್ಗಿದೆ ಈ ಜಾತಿ. ಅಂದ್ರೆ ಇದ್ರದ್ದು ಒಂದು ದೊಡ್ಡ ಇದೇ ಇದೆ ಅಣ್ಣ ಹಂಗಾರೆ. ಆಮೇಲೆ ಈ ಜಾತಿ ಇವೆಲ್ಲ ಇದೆ ನಮ್ಮಲ್ಲಿ. ಒಂದೇ ಒಂದು ಇಲ್ಲಿ ನಾವು ಬರೀ ಅದ್ರ ಅಪ್ಪ ಒಳ್ಳೇದು, ತಾತ ಒಳ್ಳೇದು, ಅದು ಹಂಗೆ ಆಗಲ್ಲ. ನಮ್ಗೆ ಗರಿ ಆಡೋದು ಶುದ್ಧವಾಗಿ ಸ್ಟೈಲು ಎಲ್ಲಾ ಚೆನ್ನಾಗಿದೆ. ನಮ್ಮ ಮನೇಲಿ ರಾಗಿ ಇಲ್ಲಾಂದ್ರೆ ನಮ್ ಗೂಡಲ್ಲಿ 5 ನಿಮಿಷ ಇಡಲ್ಲ. ಇಲ್ಲಿ ನಮ್ಮ ಹತ್ರ ಹೆಸರು ನಮ್ಗೆ ಒಳ್ಳೆ ಟೈಮಲ್ಲಿ ನಮ್ಗೆ ಹೆಸರು ಮಾಡ್ಬಿಟ್ರೆ ಅವಕ್ಕೆಲ್ಲ ಬೇರೆ ತರ ಸಾರಿ ಅಪ್ಪ ಹಂಗೆ ಗೂಡಲ್ಲಿ ಜೋಡ್ಸ್ಕೊಂಡಿದ್ದ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಅವೆಲ್ಲ ಯಾವ ಇಲ್ಲ. ನಮ್ಮದು ಆಡಿದ್ರೆ ದೊಡ್ಡಪ್ಪ, ಇಲ್ಲ ಯಾವ ಚಿಕ್ಕಪ್ಪ ನಮ್ಮದು ಇಕ್ಕೋಣದಿಲ್ಲ. ಇಲ್ಲಿ ಜಾತಿ ಸರಿ. ಈ ಶಬ್ದ ಅಣ್ಣ ತಮ್ಮಂದಿರು. ಇದು ಸಂಜೆ ಹೊರಗಡೆ ಮಳೆ ಪಾಪ, ಮಳೆಲಿ ಹೋಗಿದ್ದು ಅಣ್ಣ. ಈ ಅಕ್ಕಿಗಳ ಬಗ್ಗೆ ಈಗ ನಮ್ದು ಹೇಳ್ದಲ್ಲ ಸಿದ್ಲಿಂಗ್ ಗುಲ್ದಾರ್ ಅಂತ ಹೇಳ್ದಲ್ಲ, ಆ ಗುಲ್ದಾರ್ಗೂ ಅದೇ ನಮ್ಮ 800ಗೂ ವಾಲ್ಟಿ ಮಕ್ಷಿಗೆ ಬಂದಂತಿಲ್ಲ ಹೆಣ್ಣು. ಅದ್ರ ಮಕ್ಳು ಅಲ್ಲ, ಇದರಲ್ಲಿ 4 ಗಂಡು, ಇನ್ನ 4 ಹೆಣ್ಣಿದೆ. ಇದು ಬರೀ ಗಂಡು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಹೆಣ್ಣು ತೋರಿಸ್ತೀನಿ. ಅಣ್ಣ ನನಗೆ ಇದ್ರಲ್ಲೆಲ್ಲ ಮೇನ್ ಆಗಿ ಈ ಅಕ್ಕಿ ಮೇಲೆ ಒಂದ್ ಸ್ವಲ್ಪ ಫೋಕಸ್ ಆಯ್ತು. ಆ ಪ್ಯಾಟ್ರನ್ ಏನ್ ಪ್ಯಾಟ್ರನ್ ಅಂತಾರಣ್ಣ? ಮಕ್ಷಿಗಳಲ್ಲಿ ಯಾವ್ದನ್ನ ಪೂಟ್ ಮಾಡಿ ಬಂದಿರ್ಬೋದು ಅದು? ನೀವು ಯಾವ್ದು ಮಾಡಿದಿರ? ನಮ್ 800 ಮಾಡಿ ಬಂದಿರೋದು ಎಲ್ಲ 800 ವರ್ಷದಲ್ಲಿ ಇದು.
800 ಈಗ ನಾನು ಹೇಳಿದ ಈಗ ಹೊಸದಾಗಿ ವಾಲ್ಟಿ ಮಕ್ಷಿ ಸೇರಿದೆ ಅಂತ ಹೇಳಿದ. ಈ ಕಡೆ ಸಿದ್ಲಿಂಗನ ಗುಲ್ದಾರು, ವಾಲ್ಟಿ ಮಕ್ಷಿ, ಈ ಕಡೆ ಟವರ್ ಗಂಡು, ಈ ಕಡೆ ಚಾಮುಂಡಿ ಏನಿದೆಯಲ್ಲ ಈ ತರ ಸೇರಿದೆ. ಇವಕ್ಕೆಲ್ಲ ಬಂದು ಚಾಮುಂದೆಲ್ಲ ಸೇರಿಲ್ಲ, ಬರೀ ಸಿದ್ಲಿಂಗ ಗುಲ್ದಾರು ಅಷ್ಟೇ. ಓಕೆ ಅಣ್ಣ, ಇದ್ರಲ್ಲೆಲ್ಲ ಆಟಗಳೆಲ್ಲ ಯಾವ ತರ ಆಡುತ್ತೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಈ ತರನೇ ಒಂದೇ ಏನ್ ಹಂಗಂದ್ರೆ ನಮ್ಮ ಅಕ್ಕಿಗಳು ನೋಡ್ಬೇಕಾದ್ರೆ ನಿಮ್ಗೆ ಎರಡು ಕಣ್ಸಲ್ಲ ಇರ್ತದೆ. ದೂರ ಬರೋಗಿ ಬೊಂಬಾಟಗಿ ಹಿಂದೆ ಮುಂದೆ ಎಷ್ಟು ದೂರ ಅಷ್ಟು ಹೋಗ್ತದೆ. ಅದು ಬೇಗ ಎಂತ ಗಾಳಿ ಒಳ್ಳೆ ಗೇಟ್ಲಿ ಒಂದೇ ಒಂದ್ ಸೆಕೆಂಡ್ ಮುಕ್ಕಾಲ್ ಹಾಕಿರ್ತದೆ, ಒಂದ್ ಸೆಕೆಂಡ್ ಕೆರಡೆ ಕಾಲ್ ಹಾಕಿಲಿ ಇರ್ತದೆ, ಅರ್ಧಕ್ಕೆ ನೀವು ಅದನ್ನ ಏನು ನೀವು ನೋಡಿದ್ರೆ ಖುಷಿ ಅನ್ಸಿರ್ತದೆ. ಒಂದ್ಸಲಿ ಬಿಟ್ರೆ ಅಕ್ಕಿ ಇನ್ನೊಂದ್ಸಲಿ ನೋಡ್ಬೇಕು ಅನ್ಸದೆ. ಈ ಕೆಲವು ಏನು 30-40 ಇಲ್ಲೆಲ್ಲ ಆಡ್ಕೊಂಡಿರ್ತದಲ್ಲ, ತಲೆನೋವು ಬಿಡ್ತದೆ. ಇದು ಹಂಗಲ್ಲ, ನೀವು ಬಿಟ್ಟಾಗಲ್ಲ ಒಳ್ಳೆ ಅಕ್ಕಿ ಬಿಟ್ಟ ನಡಿ ನೋಡೋಣ ಅನ್ನೋದು ಆ ತರ ಅಕ್ಕಿಗಳು. ಇಷ್ಟೆಲ್ಲ ಅಕ್ಕಿಗಳು ಮಾಡಿದೀರಾ. ನಿಮ್ಮ ಜನರೇಷನ್ ಕಾಲದಲ್ಲಿ ಇದ್ದಂತ ಒಂದಷ್ಟು ಜನ ಶೋಕ್ದಾರ್ಗಳನ್ನ ನೆನ್ಸ್ಕೊಳ್ಳೋದಾದ್ರೆ ಯಾರನ್ನ ನೆನ್ಸ್ಕೊಂಡ್ರೆ? ನಾನು ಹೇಳಿ ನೆನ್ಸ್ಕೊಳಕ್ಕೆ ನಮ್ಮ ಹತ್ರ ಇದ್ರಲ್ಲಿ ನೆನ್ಸ್ಕೊಳೋದು ಏನಿಲ್ಲ. ಯಾವಾಗ ನೆನ್ಸ್ಕೊಂತೀರ ಹೇಳಿ, ಅವರಿಂದ ಒಳ್ಳೇದಾಗಿರೋ ನೆನ್ಸ್ಕೊಳ್ಳೋಣ. ಎಲ್ಲ ಫ್ರೆಂಡ್ಗಳು ಎಲ್ಲ ನಾಡಿದ್ದು ಎಲ್ಲ ಫ್ರೆಂಡ್ಗಳೇ. ಈಗ ಫ್ರೆಂಡ್ ಅಂದ್ರೆ ಈಗ ಸೀನಾಸ್ವಾಮಿ ಬರೋರು, ಷಣ್ಮೋಗ ವಿಲಿಯರವರು, ಆಮೇಲೆ ಪೈಪ್ಲೈನ್ ಬಾಬು ಬರೋರು, ಈ ನಮ್ಮ ಅಕ್ಕಿಗೊಬ್ಬ ಇಲ್ಲೇ ಬರೋರು, ಆಮೇಲೆ ಸದಾಂತು ಇಲ್ಲೇ ನಮ್ಮದಿರೋರು, ಉಮಾ ಮಾದೇವ ಆ ಬೋರ್ಡ, ಆಮೇಲೆ ಇನ್ನ ನಮ್ಮ ಶೇಖರು, ಈಗಿನ ವೇಳೆಲ್ವ ವಿಜಯಪುರ ಶೇಖರು, ಆಮೇಲೆ ನಮ್ಮ ಇವನ್ ಬರ್ತಾರೆ ರಾಜೇಂದ್ರ ಬರ್ತಾನೆ, ಕೋಡಳ್ಳಿ ರಾಜೇಂದ್ರ, ಚಿಕ್ಕಣ್ಣ, ಆಮೇಲೆ ಇನ್ನ ನಾಗ ಸಿದ್ಲಿಂಗನ ಮನೆಗಿದ್ದಲ್ಲ ಆ ನಾಗ. ಏಕೆಂದ್ರೆ ನಾವ್ ಈಗೇನು ಸುಳ್ಳು ಹೇಳಿದ್ರೆ ಅವ್ನಿಗೆ ಎಲ್ಲ ಮರೀದನ್ ಗೊತ್ತು ಅವ್ನಿಗೆ. ನಾವು ಯಾವಾಗ ಏನ್ ಹೇಳ್ತೀವಿ ಅಂದ್ರೆ ಅಕ್ಕಿ ನೀವು ವಿಡಿಯೋ ಮಾಡೋದಲ್ಲ, ಟ್ರೂ ಇರ್ಬೇಕು, ಸತ್ಯ ಇರ್ಬೇಕಿರಲಿ. ಈಗ ನಾನು ಮಾಡ್ಕೊಂಡಾದ್ಮೇಲೆ ಜನ ಅಲ್ಲೆಲ್ಲ ನೋಡ್ಬಿಡು ಇಲ್ಲ ಸರ್ ಎಲ್ಲ ಬೋಗಸ್ ಅನ್ಬಾರ್ದು. ಯಾಕೆಂದ್ರೆ ಇದು ಇವತ್ತಲ್ಲ, ಒಂದು 100 ವರ್ಷ ಇತಿಹಾಸ ಇದ್ರು ನಾಳೆ ಎಷ್ಟು ಜನರೇಷನ್ಗೆ ಸತ್ಯ ಇರ್ಬೇಕು. ಬಿಡ್ಬಿಡು ಇದು ವಾಲ್ಟಿ ಮಕ್ಷಿ, ಎಲ್ಲ ವಾಲ್ಟಿ ಮಕ್ಷಿಗಳೇ ಹೇಳಿಲ್ವಾ? ಯಾವ್ದು ಅದಲ್ಲ ನಮ್ಮ 800 ಇದು ನಮ್ಮ 800. 1 2 3 4 ಮಂದಿ ನಮ್ಮ ಸಿದ್ಲಿಂಗನಿಗೂ ವಾಲ್ಟಿ ಮಕ್ಷಿಯಲ್ಲಿ ಬಂದಿ 4 ಹೆಣ್ಣು. ನಾವ್ ಏನು ಹೇಳೋದು ಇವೆಲ್ಲ ಹೇಳ್ತಾರ ಉದ್ದೇಶ ಏನಂದ್ರೆ ಜನ ಮಿಸ್ಗೈಡ್ ಮಾಡೋದ್ ಬೇಡ. ಈಗ ಅಲ್ಲೆಲ್ಲೋ ಇತ್ತು ನಂದು ಇಲ್ಲೆಲ್ಲೋ ಇತ್ತು ಅಂತಾರಲ್ಲ, ಆ ತರ ಆಗೋದ್ ಬೇಡ. ಇರೋದೇ ಜಯರಾಮ್ನದ್ದು ಒಂದೇ. ಇನ್ ಇದ್ ಬೇಕಾದ್ರೆ ಅವ್ರೇನ ಮಾಡಿಕೊಂಡ್ರೆ ಈಗ ಸ್ಟೀಪನ ಅಲ್ಲೇನ ಇದ್ರೆ ಇರ್ಬೋದು, ಇಟ್ಕೊಂಡಿದ್ರೆ. ಇಲ್ಲಾಂದ್ರೆ ಈಗ ನಮ್ಮದಿದೆ. ಯಾಕಂದ್ರೆ ಸುಳ್ಳು ಹೇಳ್ಬೋದು, ವಾಲ್ಟಿ ತೊಡಗಿದೆ ಗಂಡು ಅವ್ರ ಮನೆಗೆ ಇದ್ರು ಇರ್ಬೋದೇನಲ್ಲಿ. ಈಗ ನಮ್ ತೋರಿಸ್ತಲ್ಲ ಅದು ದೊಡ್ಡ ಗುಲ್ದಾರ್ ಗಂಡು ಸಿದ್ಲಿಂಗ್ ದೊಡ್ಡ ಗುಲ್ದಾರ್ಗು ವಾಲ್ಟಿ ಮಕ್ಷಿ ಹೆಣ್ಣು ಅಂತ ತೋರಿಸ್ಕೋದು ನಮ್ಮ 800 ವಾಲ್ಟಿಗೆ. ಆದ್ರೂ ಹೆಣ್ಪಟಗಳು ಗಂಡು ಪಟಗಳು 4 ಇದೆ, ಹೆಣ್ಪಟಗಳು 4 ಇದೆ. ಇದು ನಮ್ಮ ಹತ್ರ ಬಂದೇ ಒಂದು 2-2.5 ವರ್ಷ ಅಷ್ಟೇ. ಈ ನಮ್ಮ ಷಣ್ಮುಖಂ ತೀರೋದಲ್ಲ ಅವಾಗ ಈ ಜೊತೆ ಅಲ್ಲೇ ಕೊಟ್ಟಿದೆ. ಅವ್ರು ಇನ್ನೇನು ತೀರೋ ಒಂದು ವಾರಕ್ಕಿಂತ ಮೊದಲು ನಾನು ಎತ್ಕೊಂಡೆ. ತಂದಾದ್ಮೇಲೆ ಇವೆಲ್ಲ ನಮ್ಮನೇಲಿ ಇಲ್ಲಿ ಹುಟ್ಟಿರೋ ಮರಿ, ಇಲ್ಲೇ ಹುಟ್ಟಿದ್ದು. ಈಗ ಆಡಿದ್ದು ಈಗ ಏನು ಆಡಿದ 11:52 ನಿಮಿಷ, ಅದು ತಮ್ಮ ಈ ವರ್ಷ ಆಡಿದ್ದು. ಈಗ ಯೂಟ್ಯೂಬಲ್ಲಿ ಆಡಿರೋದು, ಯೂಟ್ಯೂಬಲ್ಲಿ 10:32 ನಿಮಿಷ 32 ನಿಮಿಷ ಉರಿ ಬಿಸಿಲು. 2ನೇ ರೌಂಡಲ್ಲಿ 3ನೇ ರೌಂಡ್ ಕಾಯಿಲೆಗಳು ಬಂದು ಅದು ಆಡಿಲ್ಲ ಅಷ್ಟೇ. ಅದು ನಮ್ಮ ತಾಮ್ರಲ್ಲೆಲ್ಲ ಕಾಯಿಲೆ ಬಂದು ಒಂದ್ 3 ರೌಂಡ್ ಅಕ್ಕಿ ಬಿಟ್ಟಿಲ್ಲ. ಇದು ಧೂಮ ಎಣ್ಣ ಅಣ್ಣ, ಇದು ಎಣ್ಣೆ ಧೂಮ ಎಣ್ಣೆ. ಇದು ನಮ್ ಗುಲ್ದಾರ್ ಮಗಳೇ ಗುಲ್ದಾರ್ ಮಗಳು. ಇದು ವಾಲ್ಟಿ ಎಣ್ಣೆಲ್ಲ ಬಂದಿರೋದು ಇದು ಅಣ್ಣ. ಆ ಪೈಕಿಗಳಲ್ಲಿ ಈ ಬಣ್ಣ ಬಿಚ್ಕೊಳ್ಳುತ್ತಾ? ಒಂದು ಜೋಡಲ್ಲೇನೆ ಒಂದು ಗಂಡ್ಪಟ ಹೆಣ್ಪಟ 2 ಅದರಲ್ಲಿ ಹುಟ್ಟಿರೋದೆ. ಈಗ ವರ್ಷ ಆಡ್ತಲ್ಲ, ಇದು ತಮ್ಮ ಆಡಿದ್ದು. ಆಮೇಲೆ ಜೋಡೋಲಲ್ಲೇ ಹುಟ್ಟಿದ ಗುಲ್ದಾರ್ ಪಟ ಜೋಡೋಲಲ್ಲಿ ಹುಟ್ಟಿದ ರೇಗ್ದರಲ್ಲಿ. ಇದು ಗಂಡ್ಪಟ ಇವೆರಡು ಜೊತೆಲೆ ಹುಟ್ಟಿರೋದು, ಗುಲ್ದಾರ್ ಜೊತೆಲಿ ಹುಟ್ಟಿರೋದೆ. ಅಣ್ಣ ಇನ್ನೊಂದು ಸೀಕ್ರೆಟ್ ನನಗೆ ಕೇಳಬೇಕು. ಆಕ್ಚುಲಿ ಎಸ್ಆರ್ ಬ್ರದರ್ ವಿಡಿಯೋದಲ್ಲೂ ನೋಡಿದೆ, ಹೇಳ್ತಾ ಇದ್ರು ನಿಮ್ಮ ಅಕ್ಕಿಗಳನ್ನ ಓಮಾರ್ ಇಡ್ದಂಗೆ ಇಡಬೇಕು ಅಂತ ಇದ್ರು. ಖಂಡಿತವಾಗ್ಲೂ ಸತ್ಯ. ಬಟ್ ಫ್ರಾಂಕ್ಲಿ ಇದೇ ಹೇಳ್ತೀನಿ. ಬಟ್ ಏನ್ ಫುಡ್ ಮೇಂಟೈನ್ ಮಾಡ್ತಾ ಇದೀರಾ ಅನ್ನೋದೊಂದು ಸ್ವಲ್ಪ. ಈಗ ಸಾಕೋದು ವಿಧಾನ ಇದೆ ಅಷ್ಟೇ. ಈಗ ನಾನು ನನ್ನ ಲೈಫ್ ಸ್ಟೈಲ್ ಇದೆಯಲ್ಲ ಆ ತರ ಅದಕ್ಕೂ ನಮ್ಮ ಲೈಫ್ ಸ್ಟೈಲ್ ಇದೆ. ಇದನ್ನ ಸಾಕ್ತಿವಲ್ಲ ಅಲ್ಲಿ, ಈಗ ನಾವು ಜೊತೆ ಹಾಕ್ತಿವಿ ಅನ್ಕೊಳ್ಳಿ. ಈಗ ನಮ್ದು ವರ್ಷವಲ್ಲ ಈಗ ರಾಗಿ ಹಾಕ್ತಿವಿ, ಸಂಜೆ ಆದ್ರೆ ಕಡಲೆಬೇಳೆ ಹೆಸರುಗಳು ನೀರಲ್ಲಿ ನೆನೆಸಿ ಹಾಕಿ ಹಾಕ್ತಿವಿ. ಯಾವುದಕ್ಕೂ ನಾವು ಬಿಡೋದಿಲ್ಲ. ಅದು ಮರಿ ಮಾಡಿದಾಗಿಂದ ಮರಿ ದೊಡ್ಡದಾಗೋರ್ಗು ಹಾಕಿ ಹಾಕ್ತಿವಿ. ಆಮೇಲೆ ನಮ್ದು ವಿಶೇಷ ಏನಂದ್ರೆ ಈ ಮರಿ ಮಾಡೋದು ಗೊತ್ತಾ, ಈ ಮರಿ ಮಾಡಿದ್ಮೇಲೆ ಬರೀ ರಾಗಿ ಹಾಕೊಂಡು ಮನೇಲಿ ಇಟ್ಟಿದ್ದಾರೆ. ನುಚ್ಚು ಮಾಡ್ತೀವಿ ಗೊತ್ತಾ, ಕಡಲೆಬೇಳೆ ಹೆಸರುಗಳನ್ನ ನುಚ್ಚು ಮಾಡ್ತೀವಿ. ಅದು ಇವತ್ತೇ ಮರಿ ಮಾಡಿದ್ರೆ ಅವತ್ತಿಂದ ಒಂದು 10-12 ದಿವಸ ಬೆಳಿಗ್ಗೆ ರಾಗಿಯಲ್ಲೇ ಹಾಕ್ತಿವಿ. ತಿನ್ಕೊಂಡು ಅದನ್ನ ಇಟ್ಕೊಳ್ಳಿ ಇಲ್ಲ ಮರಿಗನ್ನ ತಿನ್ಸ್ಕೊಳ್ಳಿ, ನಾವು ಅದನ್ನೇ ನೋಡಕ್ ಹೋಗಲ್ಲ. ಒಡ್ಡಲ್ಲದೆ ಟ್ಯೂಬ್ ಬರೋವರೆಗೂ ಇದು ದಪ್ಪಗಳು ಹಾಕಿ ಹಾಕ್ತಿವಿ. ನುಚ್ಚು ಮಾಡ್ಬಿಟ್ಟು ರಾಗಿ ಜೊತೆ ಹಾಕ್ತಿವಿ, ತಿನ್ಕೊಂಡಿರ್ತದೆ. ನಾವು ಕಡಲೆಕಾಳನ್ನ ಏನು ಬಾಯಿ ತೆಗೆದ್ರೆ ಹೋಗಂಗಿರ್ತಲ್ಲ, ಅಲ್ಲಿಂದ ಫೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದು ಇದು ತಿರ್ಗಾ ಮಾಮೂಲಿ ಏನು ಫೀಡ್ ಮಾಡ್ತೀವಿ, ಕಡಲೆಬೇಳೆ ಹೆಸರುಗಳನ್ನ ಫೀಡ್ ಮಾಡ್ದೇನೆ ಇರ್ತೀವಿ ದಿನ. ಅದಕ್ಕೇನು ನಾವು ಕಮ್ಮಿನೇ ಮಾಡಲ್ಲ.
ಇದಾದ್ಮೇಲೆ ನಾವು ಕಡಲೆಕಾಳು ತಗೊಂಡು ನಮ್ಮ ಹುಡುಗ ಹೊಡಿತೇನೆ, ಅದಕ್ಕೆ ಎಷ್ಟು ಬೇಕು ಅಷ್ಟು ಹೊಡೆದ್ಬಿಟ್ಟು ಬಿಡ್ತೇನೆ. ಅದೇನೋ ಸ್ವಲ್ಪ ಜೀರ್ಣ ಆಗಿರ್ತದೆ. ಇದು ಕಡಲೆಬೇಳೆ ಹೆಸರುಗಳು ತಿಂದಿರ್ತದ, ಇದು ಆಸೆಗೂ ಮರಿ ಕಗ್ತಾ ಇರ್ತದೆ. ಅದು ಎಲ್ಲಿ ಕಮ್ಮಿನೇ ಆಗಲ್ಲ, ಅದು ದಪ್ಪ ಆಗದೆ ಏನೇನು ಮಾಡ್ತದೆ. ಈ ಕೆಲವು ಇದೊಂದು ಗುಡ್ ರೊಟೀನ್, ಇದು ಇನ್ಸ್ಟೆಂಟ್ ಆಗಿ ಮಾಡೋದಲ್ಲ, ಮರಿಗಳಿಂದಾನೇ ಇದನ್ನ ಈ ಪ್ರೊಸೀಜರ್ ನ ಫಾಲೋ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಕೆಲವರು ದಪ್ಪ ಆಗ್ಬಿಡ್ಲಿ ಅನ್ಬಿಟ್ಟು ಏಕ್ದಮ್ ನಿಲ್ಸಿರ್ತಾರೆ, ಯಾವತ್ತೋ ಕೊಟ್ಬಿಟ್ರೆ ಅದು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಈಗ ನೀವು ಹೇಳಿಲ್ಲ ಕಡಲೆಕಾಳು, ನಾವೇ ನೋಡ್ತಿಲ್ಲ ನೀವು ಯೂಟ್ಯೂಬ್ ಅಲ್ಲಿ, ಸರ್ ಕಡಲೆಕಾಳು ಜೀರ್ಣ ಆಗಲ್ಲ ಅಂತ. ಅದು ಸೈಕ ಇದು ಕೊಡಬಹುದು, ನಾವೇನು ಯೂಸ್ ಮಾಡೋದಿಲ್ಲ, ಏನು ಆಗಲ್ಲ. ಬೇಕಾದ್ರೆ ಅವರು ಟ್ರೈ ಮಾಡಿ ನೋಡ್ಲಿ. ಇದನ್ನ ನೀರಲ್ಲಿ ಒಂದು ಅರ್ಧ ಚಮಚ ಹಾಕ್ಬಿಟ್ಟು ಒಂದು 100 ml ಒಂದೊಂದು ಸಿರಂಜ್ ಹೊಡಿದ್ವಿ. ಅದು ಸಿರಂಜಿಲಿ ಇದಣ್ಣ, ಇದು ನೀವು ಕೊಡೋದು ಮಾಮೂಲಿ ಒಂದು ಅರ್ಧ ಸ್ಪೂನ್ ನೀರಲ್ಲಿ ಹಾಕ್ಬಿಡು, ಕಡಲೆಕಾಳು ಹೊಡೆದ್ಮೇಲೆ ಹೊಡಿದ್ವಿ ಅಷ್ಟೇನೆ. ಇಲ್ಲೇನಿಲ್ಲ, ಹಂಗೇನು ಡೋಟ್ ಬಂದ್ಬಿಟ್ರೆ ನಮ್ಗೆ ಯಾರನ್ನ ಆದ್ರೆ ಇಲ್ಲಿ ಬಂದ್ಬಿಡ್ಲಿ, ನಾವು ಸ್ವೀಟ್ ಮಾಡೋದು ನೋಡ್ಕೊಂಡು ಹೋಗ್ಬಿಡಿ. ಈಗ ಜನ ಸುಳ್ಳು ಹೇಳ್ತಾರೆ, ಇಲ್ಲೇನು ಸುಳ್ಳೇನಿಲ್ಲ, ನಮ್ಮಲ್ಲಿ ಕಟ್ಕದೇನೆ ಇಲ್ಲ. ಇಲ್ಲಿ ಈಗ 12 ದಿವಸವರೆಗೂ ಹೆಚ್ಚು ಕಮ್ಮಿ ಅದು ಸಾಕ್ತಾ ಇರ್ತದೆ. ಅಷ್ಟೊತ್ತಿಗೆ ಅದು ಬಾಯಿ ಓಪನ್ ಆಗಿರ್ತದೆ. ನಮ್ ಕಡಲೆಕಾಳು ಹೊಡೆದ್ರೆ ಓಪನ್ ಆಗಿರ್ತದೆ, ಅಷ್ಟು ಸಾಕು. ಅಷ್ಟಾದ್ಮೇಲೆ ನೀರು ಹೊಡೆದು ಅದು ಆಗುತ್ತೆ, ಇನ್ ಮಿಕ್ಕಿದ್ದು ಇದಕ್ಕೆ ಹೋಗ್ತಾ ಇರ್ತದೆ. ಇದು ವೀಕ್ ಆಗಲ್ಲ, ಅದು ವೀಕ್ ಆಗಲ್ಲ. ಯಾಕಂದ್ರೆ ಈಗ ನಮ್ಮ ಮನೆಗಳಲ್ಲಿ ಮರಿಗಳು ಮಾಡಿದ ತಕ್ಷಣ ಹೆಣ್ಣು ಗಂಡು ಆಲ್ಮೋಸ್ಟ್ ವೀಕ್ ಆದಂಗೆ ಮೈಗಳಿರಲ್ಲ, ಅದೊಂದು ಬಂದ್ಬಿಡುತ್ತೆ. ಈಗ ನಮ್ದಲ್ಲಿ ಈಗ ಹಾಲು 2 ಜೊತೆ ಮರಿ ಮಾಡಿರೋವು. ಈಗ ಆಲ್ರೆಡಿ ಈಗ ಇನ್ನೂ ಒಂದು ವಾರನಾಗಿಲ್ಲ ಮರಿ ಈಚೆ ತೆಗ್ದಿ. ಈಗ ತೆಗ್ದಿರೋದು ಇನ್ನೂ ಮರಿ ಇನ್ನೂ ಹೊಸದಾಗಿ ಜೊತೆ ಹಾಕಂಗಿದೆ. ನಾವ್ ಹೇಳಿ ಅದು ಮೈಯಲ್ಲಿ ಒಂದು ಸ್ವಲ್ಪ ಕರ್ಗೋ ತರ ನಾವು ಮಾಡಲ್ಲ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಇದೊಂದು ಸೂಪರ್ ಮಾಹಿತಿ. ಯಾಕೆಂದ್ರೆ ಸೊ ನಾವೆಲ್ಲರೂ ಹೋದಾಗ ಅಕ್ಕಿಗಳನ್ನ ತೋರಿಸೋದಲ್ಲ, ಅಕ್ಕಿಗಳನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು, ಅದನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದನ್ನ ಸಹ ಹೇಳ್ತಾರೆ. ಅಣ್ಣ ಒಂದು ಇದು ಹೇಳಿದ್ದಾರೆ, ಅದನ್ನೆಲ್ಲ ಟ್ರೈ ಮಾಡಿ ಒಂದು ಒಳ್ಳೆ 100% 100% ಬಂದಿಲ್ಲ ಅಂದ್ರೆ ಅವ್ರು ನಮ್ಮ ಹತ್ರ ಬಂದ್ಬಿಟ್ರೆ ಇಲ್ಲಿ ನೋಡ್ಕೊಂಡು ಹೋಗ್ಬಿಡ್ಲಿ. ಈಗ ಮಾಡಿಲ್ಲ, ಅವ್ರು ಮಾಡಕ್ ಕಷ್ಟ, ಅವ್ರ ಮೈ ಬಗ್ಗಲ್ಲ ಮಾಡಕ್ಕೆ. ಮಾಡಿದ್ರೆ ಏನಲ್ಲ 100% ಬರ್ತದೆ. ಪ್ರಯತ್ನ ಮಾಡಿದ್ರೆ 100% ರಿಸಲ್ಟ್ ಅಂತ ಹೇಳ್ತಾರೆ. ಈಗ ನಾನು ಮಾಡ, ಈಗ ನಾವು ದಿನ ನೋಡ್ತೀವಲ್ಲ, ನಾವು ಒಂದು 15-20 ವರ್ಷ 25 ವರ್ಷ ಸಾಕಿದ್ವಿ. ನಮ್ಮ ಮರಿಗಳು ಯಾವ್ದು ಸಿಂಗಲ್ ಎಲ್ಲ ಡಬಲ್ ಬಿಡಿ. ಈಗ ಏನಿಲ್ಲ, ಇದು ನಗಿನದು ಒಂದು ಜಾತಿ ಇದೆ, ನಮ್ಮ ಅಬೋರ್ಡೊಂದು ನಂಬರ್ 1 ಜಾತಿ ಒಂದಿದೆ ಅಷ್ಟೇನೆ. ಇವೆಲ್ಲ ಇವೇ ಬ್ಲಡ್, ಇವೇ ಫುಡ್ಗಳು. ಇದು ಇನ್ ಮಿಕ್ಕಿದೆಲ್ಲ ಮನೆ ಮಕ್ಳೇನೆ. ದೊಡ್ಡ ಗಂಡ ಅಂತ ಇರೋದು ಈ ಅಬೋರ್ಡನ್ ದೊಡ್ಡ ಗಂಡ ಅಷ್ಟೇನೆ. ದೊಡ್ಡ ಗಂಡ ಇದು ಒಂದೇನೆ ಇರೋದು. ಇನ್ನೆಲ್ಲ ಇವೆಲ್ಲ ನಮ್ಮ ಮನೆ ಮಕ್ಳು ಇಲ್ಲಿ ಹುಟ್ಟಿರೋದುವೆ. ಈಗ ನಮ್ಮ ಷಣ್ಮುಖಂ ಕೊಂಡು ನಗಿನದು, ಅದು ಮೊನ್ನೆ ಸೊದೈದು ಹಾರ್ಟ್ ಅಟ್ಯಾಕ್ ಆಗಿ. ಇದು ಅವ್ರ ಪೈಕಿಗಳಲ್ಲಿ ಬಂದಿರೋದು. ಅದು ನಮ್ಮನೇಲಿ ಹುಟ್ಟಿರೋದು. ಇದ್ರ ಮಗ, ತಾಮ್ರಲ್ ಮಗನೇ, ಇದ್ರ ಮಗ ಅದು. ಸ್ನೇಹಿತರೆ ನೋಡ್ತಾ ಇದ್ದೀರಾ, ತಾಮ್ರಾಲ್ಗಳಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್. ಸೊ ನಾವೆಲ್ಲೂ ಹೋದ್ರೂ ಹಳೇದ ಅಕ್ಕಿಗಳನ್ನ ನಾವೆಲ್ಲೂ ಅಷ್ಟಾಗಿ ನೋಡಕ್ ಹೋಗಲ್ಲ. ಸೊ ಅಣ್ಣವ್ರ ಮನೇಲಿ ಇದೆ. ಇದು ನಮ್ಮದು ಆಡಿರೋದು ಬೇರೆ, ಇದು ಆಡಿರೋದು ಬೇರೆ. ಸೀಲ್ಗೆ 9:42 ನಿಮಿಷ, ಇನ್ನೊಂದು 5:45 ಬಿಟ್ಟಿದೆ ಕತ್ಲಾಗಿ. ಇದು 7:45 ಸೀಲ್ ಗಾಡಿ ಇರೋದು ಇಲ್ಲಿ ನಮ್ಮಲ್ಲಿ. ಎಲ್ಲ ಸೀಲ್ ಗಾಡಿ ಇವು. ಇನ್ನೊಂದು ಈಗ ಹೇಳಿದ್ನಲ್ಲ, ಈಗ ಮನೆಗೆ ಚಾಮುಂಡಿಗೆಲ್ಲ ಇರ್ತಲ್ಲ, ಅದು ನಿಮಗೆ ಸೀಸನ್ ಅಲ್ಲಿ ಇನ್ನೇನು 3-4 ಸೀಲ್ ಇತ್ತು, 3-4 ವಾರ ಅಷ್ಟೊತ್ತಿಗೆ ಕಾಯಿಲೆ ಬಂದು ಕತ್ತು ಫುಲ್ ಟ್ವಿಸ್ಟ್ ಆಗಿದೆ. ಆ ಫೋಟೋನ ಕೊಡ್ತೀನಿ, ಆಕೆ ಇನ್ನೂ ಬದುಕಿದೆ, ಇನ್ನೂ ರೆಡಿ ಆಗಿಲ್ಲ. ಅದು ನಿಮ್ಗೆ ಏನ್ ಗೊತ್ತಾ, ನಿಮ್ಗೆ ಕೊಡಕ್ ಬೇಜಾರಾಗ್ತದೆ. ಆದ್ರೂ ಮೊನ್ನೆ SR ಬಜಾರಲ್ಲಿ ಕೊಟ್ಟಿರ್ಲಿಲ್ಲ ಅದು ನಿಮ್ಗೆ ವಿಡಿಯೋನೇ ಕೊಟ್ಬಿಡ್ತೀನಿ. ಅದು ಹೆಂಗಿದೆ ಅನ್ನೋದು ಕೊಟ್ಬಿಡ್ತೀವಿ. ಈಗ 3, ಆಮೇಲೆ ಈ ವರ್ಷ ಆಡಿದಲ್ಲ 3 ಅಕ್ಕಿನೂ, ಆ 3 ಅಕ್ಕಿನೂ ಸ್ಪೆಷಲ್ ಆಗಿ ಕೊಡ್ತೀನಿ. ನೋಡಿ ಇವೆಲ್ಲ ಬಂದು ಈಗ ನಮ್ದು ತಾಮ್ರಲ್ಲಿ ಆಡ್ದ ಅವ್ರ ಮಕ್ಳೇ ಇವೆಲ್ಲ ಈ ವರ್ಷಕ್ಕೆ ಮಾಡಿರೋಂತ ಮಾಡಿ ಮನೆಗೆ ಈ ಮನೆ ಮಕ್ಳು ಇವೆಲ್ಲ ಇವೇನು ಈಚೆ ಗೀಚೆ ಹೋಗಲ್ಲ. ಇಲ್ಲೆಲ್ಲ ಮನೇಲಿ ಈಗ ಇನ್ನೊಂದು ವರ್ಷ ಇಲ್ಲೆಲ್ಲ ಇವೆಲ್ಲ ಗೂಡುಗಳು ಮರಿ ಮಾಡ್ಕೊಂಡು ಕುದಿದ್ವಿ. ಹೇಳಿ ಈ ಬರ್ಡ್ ಬಗ್ಗೆ. ನಮ್ ಟವರ್ ಗಂಟನು, ನಮ್ 800 ನಂಬರ್ 1, ಆಮೇಲೆ ನಮ್ಮ ಸಿದ್ಲಿಂಗ ಗುಲ್ದಾರ್ಗಳಿದ್ಯಾ ಆ ಫುಡ್. ಸೊ ಸರಿ ಸುಮಾರು 3-4 4-5 ಇದೆ. ನಮ್ಗೆ ಏನ್ ಜಾತಿ ಕೂಡ ಇದೆ ಎಲ್ಲ ಇದೆ. ಚಾಮುಂಡ್ ಗುಲ್ದಾರು ಎಲ್ಲಾನು ಸೇರಿ ಮಿಕ್ಸ್ ಇದೆ ಇದರಲ್ಲಿ. ಓಕೆ. ಸೊ ಒಂಥರ ಆಲ್ರೌಂಡರ್. ಈ ನಗೀನ ಏನೇನಿದೆ ಎಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ. ನಗೀನ, ವಾಲ್ಟಿ ಮಕ್ಷಿ, ಮತ್ತೆ ಗುಲ್ದಾರು, ಚಾಮುಂಡ್ ಗುಲ್ದಾರು, ಸಿದ್ದಿಂಗ್ ಗುಲ್ದಾರು,
ಆಮೇಲೆ ನಮ್ಮ ಟವರ್ ಗಂಡು ಎಲ್ಲಾ ಜಾತಿನೂ ಮಿಕ್ಸ್ ಇದೆ. ಸೊ ಒಂಥರ ಯೂನಿವರ್ಸಲ್ ಅಂತ ಹೇಳ್ಬೋದು ಈ ಬರ್ಣ. ಬಟ್ ಸ್ನೇಹಿತರೆ, ಈ ಬರ್ಣ ನೀವು ನೋಡ್ತಾ ಇದ್ದೀರಾ, ನಾನು ಕೈಯಲ್ಲಿ ಇಟ್ಕೊಂಡು ಫೀಲ್ ಮಾಡ್ತಾ ಇದ್ದೀನಿ. ಬಟ್ ತುಂಬಾ ಒಂಥರ ಏನಂದ್ರೆ ಸ್ಟಿಕ್ಕಿ ಆಗಿದೆ, ಒಂಥರ ತುಂಬಾ ಏನು ಕ್ವಾಲಿಟಿಲಿ ಅಂತಾರಲ್ಲ ಎಲ್ಲ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಸೊ ಈ ಬರ್ಡಲ್ಲಿ ಅದೇ ಕ್ಲೀನಾಗಿ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ತೋರಿಸಿಲ್ಲ. ಇದು ಮನೆಗೆ ಮೇನ್ ದೊಡ್ಡ ದೊಡ್ಡ ಗಂಡುಗಳು. ಇದು ನಿಮ್ಮ ಮನೆಗೆ ದೊಡ್ಡ ಗಂಡು. ಈಗ ನಿಮ್ಗೆ ಅವಲೇ ಹೇಳ್ದಾರ ತಾಮ್ರಲು 9 hours 48 ನಿಮಿಷ ಆಡ್ತು, ಒಂದು 13 hours ಕತ್ಲಾಯ್ತು ತಾಮ್ರಲು. ಅದಕ್ಕೆ ಅಪ್ಪ ಇದು 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 ಸ್ವಂತ ತಮ್ಮ. ಇದು ತಮ್ಮ, ಇದು ತಮ್ಮ, ಅಣ್ಣ, ಇದು ಅಣ್ಣ, ಇದು ತಮ್ಮ. ಆಮೇಲೆ ಈ ಮೂಲ ಇವಾಗೇನು ನಮ್ಮ ಗೂಡುಗಳು ಇದೆಯಲ್ಲ ಎಲ್ಲ ಇದ್ರ ಮಕ್ಳು ಮೊಮ್ಮಕ್ಳೇನೆ. ಓಕೆ ಓಕೆ. ಇದ್ರ ಮಕ್ಳು ಮೊಮ್ಮಕ್ಳು ತಾಮ್ರಲ್ಲಿ ಏನಿದೆ ಈ ನಗಿನಗಳಿಗೆಲ್ಲ ಪುಟ್ ಮಾಡಿದ್ವಿ ಎಲ್ಲ ಇವೇ. ಸೂಪರ್ ಸರ್. ಸರ್ ಇದು ಮೇನ್ ಬರ್ತಾನೆ ದೊಡ್ಡ ಜೊತೆಗಳಾಗಿದ್ದ ಇಲ್ಲ ನೀವು ಟ್ರಯಲ್ ಎಲ್ಲ ಇವೆಲ್ಲ ನಮ್ಮನೇಲಿ ಮಕ್ಳಾಗಿರವೆ, ಎಲ್ಲ ಇವೆಲ್ಲ ದೊಡ್ಡ ಗಂಡು ಎಲ್ಲ ನಾವು ಇವೆಲ್ಲ ಒಂದು 3 ವರ್ಷ ಗಂಡುಗಳು ಇವೆಲ್ಲ ಬಹಳ ವಯಸ್ಸಲ್ಲ 3 ವರ್ಷ ಗಂಡುಗಳು. ನಮ್ಮನೇಲಿ ಸಾಕಿರೋದು ನಿಮ್ಗೆ ಅಂತ ಕಾಣಿಸ್ತದೆ ಅಷ್ಟೇ. ಎಲ್ಲ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಆಗಿ ಸಾಕಿದ್ದೀರಾ ಸರ್ ಆಕ್ಚುಲಿ. ಇದು ಅಣ್ಣ, ಇದು ತಮ್ಮ. ಇದು ಅಣ್ಣ ತಮ್ಮ. ಆಮೇಲೆ ಇದ್ರಲ್ಲಿ ಬಂದು ಈಗ ಕೆಂಗೇರಲ್ಲಿ ಆಡ್ತಂದಲ್ಲ ನಮ್ದು ಒಂದು ಚಾಮುಂಡ ಗಂಡು ಮಗ ಅಂತ ಹೇಳ್ತಾರ ಅಮ್ಮಮ್ಮ, ಇದ್ರ ಮಗಳು ಆಡ್ಬಿಡ್ದು. ಇದು ಸಾಯಂಕಾಲ ಕತ್ಲಾಗ್ಬಿಡ್ದು. ನಮ್ಮಲ್ಲಿ ತಾಮ್ರಲ್ಲಿ ಏನಿದೆ ಮಟ್ಟೆ ನಿಲ್ಸ್ಕೊಂಡ್ಬಿಟ್ಟಿದೆ. ಇದಕ್ಕೂ ಅದಕ್ಕೆ ಹಾಕಿ ಪಟ ಬಿಟ್ಟಿರು ಕತ್ಲಾಗಿದ್ದು. ಆಮೇಲೆ ಇದು ತೆಗೆದಾದ್ಮೇಲೆ ಈ ಗಂಡು ಹಾಕಿದ್ವಿ. ಈ ಗಂಡಲ್ಲಿ ಹಾಕಿದ್ರೆ ನಮ್ಮ ತಾಮ್ರ ಗಂಡು, ಈಗ ನಗಿನ ಗಂಡು ಅಂತ ತೋರಿಸಲ್ಲ, ಇದ್ರ ಮಗಾರೆ ಅದು. ಸೂಪರ್ ಸರ್. ಸ್ನೇಹಿತರೆ, ಇಷ್ಟೊತ್ತವರೆಗೂ ಮಾರುತಿ ದಾವಡಿ, ನೈಸೂರು ಜೈರಾಮಣ್ಣ ಅವರ ದಾವಡಿಲಿ ಎಲ್ಲ ಥರ ಬರ್ಡ್ಸ್ಗಳನ್ನ ನೋಡಿರಿ. ಕ್ವಾಲಿಟಿ ಬರ್ಡ್ಸ್, ಒನ್ ಆಫ್ ದಿ ಬೆಂಗಳೂರಲ್ಲಿ ಟಾಪ್ ಮೋಸ್ಟ್ ಅಕ್ಕಿಗಳು ಅಂತ ನಾನು ಹೇಳ್ತೀನಿ. ಸೊ ಹಾಗೆ ಇದೊಂದು ಅವರ ಸ್ನೇಹಿತರು ಒಂದು ಬಳಗ ಇದೆ, ಅವರ ದಾವಡಿಗಳಲ್ಲಿ ನೋಡ್ಕೊಳ್ಳೋರು. ಅಣ್ಣ ನೀವೇ ಹೇಳ್ಬಿಡಿ ಎಲ್ಲ ಒಂದು ಸ್ವಲ್ಪ ಯಾರ್ಯಾರು ಹೆಂಗೆ ಹೆಂಗೆ. ಇವನ್ ಗೌಡಿ ಅಂತ, ಸಾಗರ್ ಅಂತ, ಜಮೀರ್ ಅಂತ, ಇವನು ನಮ್ಮ ಕ್ಲಬ್ ವೆಂಕಟೇಶ್ ಅಂತ, ಇವನು ಸುರೇಶ್ ಅಂತ, ಇವನು ನನ್ನ ಮಗ ಮನೋಹರ್ ಅಂತ, ಚಂದು ಅಂತ, ಹರ್ಷ ಅಂತ. ಸ್ನೇಹಿತರೆ, ಇದು ಮಾರುತಿ ದಾವಡಿಲಿ ಒಂದು ದೊಡ್ಡ ಬಳಗನೇ ಇದೆ. ಸೊ ಈ ವರ್ಷಕ್ಕೆ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಅಣ್ಣ ನಿಮ್ಗೆ ಈ ವರ್ಷಕ್ಕೆ ಒಂದು ಇನ್ನೂ ಒಳ್ಳೆ ಟೈಮ್ನ ಬಿಡಿ. ಆಲ್ರೆಡಿ ಬಿಟ್ಟಿದ್ರ, ಮತ್ತೆ ಇನ್ನೂ ಯಾರು ಆ ಥರ ಬ್ರೇಕ್ ಮಾಡಬಾರ್ದು, ಆ ಥರ ರೆಕಾರ್ಡ್ಗಳು ಮಾಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆಲ್ ದಿ ಬೆಸ್ಟ್.